ಓಂ ತತ್ಸತ್. ಎಲ್ಲ ಪ್ರೇಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ. ಸನಾತನ ಧರ್ಮದಲ್ಲಿ ಧರ್ಮ ಜಾಗೃತಿಯನ್ನ ಮಾಡಿಕೊಳ್ಳಿಕ್ಕೆ ಎಷ್ಟೆಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ನಮ್ಮ ಪೂರ್ವಿಕರು ಮಾಡಿಕೊಟ್ರು. ಅದರಲ್ಲಿ ಬಹಳ ದೊಡ್ಡದಾದಂಥ ವ್ಯವಸ್ಥೆ ಅಂದರೆ ದೇವಸ್ಥಾನ ಅನ್ನುವಂಥದ್ದು. ದೇವಸ್ಥಾನವನ್ನ ನಾವು ಧರ್ಮ ಒಂದು ಕೇವಲ ಆರಾಧನಾ ಸ್ಥಾನ ಅಂತ ಮಾತ್ರ ಮಾಡಿಕೊಂಡದೆ, ದೇವಸ್ಥಾನ ಅಂತಂದ್ರೆ ಸಮಗ್ರವಾಗಿರತಕ್ಕಂಥ ನಮ್ಮ ಧರ್ಮ ಕೇಂದ್ರವನ್ನಾಗಿ ಹಿಂದಿನ ಜನ ನೋಡ್ತಾ ಇದ್ರು. ಹಿಂದೆ ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇದೆ ಅಂತಂದ್ರೆ ಆ ದೇವಸ್ಥಾನ ಅನ್ನುವಂಥದ್ದು ಸಮಸ್ತ ಇಡೀ ಊರಿನ ಒಂದು ಕೇಂದ್ರ ಬಿಂದುವಾಗಿರ್ತಾ ಇತ್ತು. ಅಂದ್ರೆ ಆ ಊರಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿದ್ಯೆಯನ್ನು ಕೊಡುವಂತಹ ಜವಾಬ್ದಾರಿ ಅದಕ್ಕಿತ್ತು. ಆ ಒಂದು ಊರಿನಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನವನ್ನ ಕೊಡುವಂತಹ ಜವಾಬ್ದಾರಿ ಅದಕ್ಕಿತ್ತು. ಅಥವಾ ಪರ ಊರಿನಿಂದ ಬರುವಂತಹ ಯಾತ್ರಿಗಳಿಗೆ ಉಳಿಯುವಂತಹ ವ್ಯವಸ್ಥೆ ಮತ್ತು ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂತಹ ಹೊಣೆಗಾರಿಕೆ ಆ ದೇವಸ್ಥಾನದ್ದಾಗಿರ್ತಾ ಇತ್ತು. ಜೊತೆಗೆ ಆ ದೇವಸ್ಥಾನದಲ್ಲಿ ಚರ್ಚೆಗಳು ನಡೆದು ಒಂದು ವೇಳೆ ಯಾವುದಾದರೂ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಏನು ಸಮಸ್ಯೆಗಳು ಉದ್ಭವ ಆದರೆ ಆ ಧರ್ಮಕ್ಕೆ ನಿರ್ಣಯವನ್ನ ಕೊಡುವಂತಹ ಒಂದು ಕಾರ್ಯವೂ ಕೂಡ ಆ ಒಂದು ದೇವಸ್ಥಾನದಿಂದ ನಡೀತಾ ಇತ್ತು. ಜೊತೆಗೆ ಆ ದೇವಸ್ಥಾನದಲ್ಲಿ ನ್ಯಾಯ ವ್ಯವಸ್ಥೆಯೂ ಕೂಡ ನಡೀತಾ ಇತ್ತು. ಅರ್ಥಾತ್ ಪಂಚಾಯಿತಿಗಳು ಅಂತ ಹಿಂದೆಲ್ಲ ಕರೀತಾ ಇದ್ರು. ಆ ದೇವಸ್ಥಾನದ ದೇವರ ಮೇಲೆ ಆಣೆಯನ್ನ ಇಟ್ಟು ಜನರು ತಮ್ಮ ನ್ಯಾಯವನ್ನ ಪಡಿತಾ ಇದ್ರು. ಏನಾದರೂ ಒಂದು ಸಮಸ್ಯೆ ಆಯಿತು ಅಂದ್ರೆ ನ್ಯಾಯಾಲಯಕ್ಕೆ ಹೋಗುವಂತಹದ್ದು ಅಥವಾ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗುವಂತಹ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಆಗ ಆ ಊರಿನ ಏನು ದೇವಸ್ಥಾನ ಇದೆ ಅದೇ ನ್ಯಾಯಾಲಯದ ಕಾರ್ಯವನ್ನ ಮಾಡ್ತಾ ಇತ್ತು. ಆ ದೇವರ ಒಂದು ಶ್ರದ್ಧೆ ಭಕ್ತಿಯಿಂದಲೇ ಅಲ್ಲಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಅಂದ್ರೆ ಒಂದು ದೇವಸ್ಥಾನ ಅನ್ನುವಂಥದ್ದು ಇಡೀ ಊರಿನ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ತೊಡಕುಗಳು ಬರದಂತೆ ಕಾಣುವಂತಹ ಒಂದು ಧರ್ಮದ ಕೇಂದ್ರವಾಗಿರ್ತಾ ಇತ್ತು. ಧರ್ಮದ ಜಾಗೃತಿಯ ಕೇಂದ್ರವೂ ಕೂಡ ಅದು ಆಗಿರ್ತಾ ಇತ್ತು. ಯಾಕೆ ಅಂತಂದ್ರೆ ದೇವಸ್ಥಾನಗಳಲ್ಲಿ ಸರಿಯಾದಂತಹ ತಿಳಿದಂತಹ ಉಪಾಧ್ಯಾಯರುಗಳು, ಅರ್ಚಕರು, ಶಾಸ್ತ್ರಿಗಳು, ಅದೇ ರೀತಿಯಾಗಿ ದೇವಸ್ಥಾನದ ಏನು ಪಾಠಶಾಲೆಗಳಲ್ಲಿ ವಿದ್ಯಾಕೇಂದ್ರಗಳಲ್ಲಿ ದೊಡ್ಡದಾದಂಥ ವಿದ್ವಾಂಸರು, ಆಮೇಲೆ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಸಾಯಂಕಾಲದ ಸಂದರ್ಭದಲ್ಲಿ ಪ್ರತಿ ದೇವಸ್ಥಾನದಲ್ಲಿಯೂ ಕೂಡ ಈ ಪುರಾಣದ ಪ್ರವಚನಗಳು ಅಥವಾ ಶಾಸ್ತ್ರದ ಪ್ರವಚನಗಳು ನಡೆಯುವಂತಹ ಒಂದು ವ್ಯವಸ್ಥೆ ಎನ್ನುವಂಥದ್ದನ್ನು ಹಿಂದೆ ಮಾಡ್ತಾ ಇದ್ರು. ಇದರಿಂದಾಗಿ ಒಂದು ಕಾಲದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸನಾತನ ಧರ್ಮದ ಪ್ರತಿಯೊಂದು ಅಂಶವೂ ಕೂಡ ಗೊತ್ತಾಯಿತು. ಅವನು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳ ಹಿಂದೆ ಇರುವಂತಹ ಅರ್ಥ ಏನು, ತಾನು ಇವತ್ತು ಆಚರಿಸ್ತಾ ಇರುವಂತಹ ಧಾರ್ಮಿಕ ಪ್ರಕ್ರಿಯೆಯ ಹಿಂದೆ ಇರುವಂತಹ ಅರ್ಥ ಏನು. ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ, ಈ ನಮಸ್ಕಾರದಿಂದ ಏನು ಆಗ್ತದೆ. ನಾನು ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದೇನೆ, ಈ ಪ್ರದಕ್ಷಿಣೆಯಿಂದ ಏನಾಗತ್ತೆ. ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ, ಅದರಿಂದ ಏನಾಗ್ತಾ ಇದೆ. ದೇವರು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಯಾವ ರೀತಿಯಾಗಿ ಅದನ್ನ ಪ್ರತಿಬಿಂಬಿಸಿದ್ದಾರೆ, ಅದನ್ನ ವಿಶ್ಲೇಷಿಸಿದ್ದಾರೆ ಅನ್ನುವುದನ್ನ ಪ್ರತಿಯೊಂದನ್ನು ಕೂಡ ನಮ್ಮ ಪ್ರತಿಯೊಂದು ಏನು ಧಾರ್ಮಿಕವಾದಂತಹ ಚಟುವಟಿಕೆಗಳಿದ್ದಾವೆ ಅದರ ಹಿಂದಿರುವಂತಹ ಅರ್ಥಗಳನ್ನ ತಿಳಿದುಕೊಳ್ಳುವಂತಹ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇದ್ದು. ಯಾಕೆಂದ್ರೆ ಪ್ರತಿನಿತ್ಯವೂ ಕೂಡ ಭಜನೆಗಳಾಗ್ತಾ ಇದ್ವು, ಪ್ರವಚನಗಳಾಗ್ತಾ ಇದ್ವು. ಆ ಪ್ರವಚನಗಳಲ್ಲಿ ಪ್ರತಿನಿತ್ಯವೂ ಕೂಡ ತಮ್ಮ ಧಾರ್ಮಿಕ ಪ್ರಕ್ರಿಯೆಗಳ ಬಗ್ಗೆ ಅಲ್ಲಿ ಹೇಳುವಂತಹ ಒಂದು ವ್ಯವಸ್ಥೆ ಇತ್ತು. ಹರಿಕೀರ್ತನೆಗಳು ನಡೀತಾ ಇದ್ವು, ನಾಟ್ಯಗಳು ನಡೀತಾ ಇದ್ವು, ಸಂಗೀತ ಸೇವೆಗಳು ನಡೀತಾ ಇದ್ವು. ಹೀಗೆಲ್ಲ ಆಗಿ ಒಂದು ರೀತಿಯಲ್ಲಿ ಈ ದೇವಸ್ಥಾನ ಅನ್ನುವಂಥದ್ದು ನಮ್ಮ ಸನಾತನ ಒಂದು ಪರಂಪರೆಯಲ್ಲಿ ಇದೊಂದು ನ್ಯಾಯಿಕ ವ್ಯವಸ್ಥೆ, ಒಂದು ನ್ಯಾಯಾಲಯ ಹೌದು, ಒಂದು ರಾಜಕೀಯ ವ್ಯವಸ್ಥೆ ಹೌದು, ಒಂದು ಆರ್ಥಿಕ ವ್ಯವಸ್ಥೆ ಹೌದು, ಒಂದು ಸಾಮಾಜಿಕ ವ್ಯವಸ್ಥೆ ಹೌದು, ಅದೇ ರೀತಿಯಾಗಿ ಒಂದು ಕಲಾ ಕೇಂದ್ರವೂ ಕೂಡ ಅದು ಆಗಿರ್ತಾ ಇತ್ತು. ಅಂದ್ರೆ ಸಮಾಜದಲ್ಲಿ ಇರತಕ್ಕಂಥ ಪ್ರತಿಯೊಂದು ವರ್ಗಕ್ಕೂ ಕೂಡ ಈ ದೇವಸ್ಥಾನ ಅನ್ನುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇತ್ತು, ಅದರ ಜೊತೆಗೆ ಅವರು ಇರ್ತಾ ಇದ್ರು.
ಆದರೆ ಮುಂದೆ 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 ಇವತ್ತು ಬರ್ತಾ ಇವತ್ತಿನ ದೇವಸ್ಥಾನದ ಪರಿಸ್ಥಿತಿ ಎನ್ನುವಂಥದ್ದು ಸನಾತನದಲ್ಲಿ ಯಾವ ರೀತಿಯಾಗಿ ಆಗಿದೆ? ಇವತ್ತು ಕೇವಲ ದೇವಸ್ಥಾನಗಳನ್ನು ನಾವು ಆರತಿ ಬೆಳಗುವಂತಹ ಒಂದು ಕೇಂದ್ರ ಮಾಡಿಕೊಂಡಿದ್ದೇವೆ, ತೀರ್ಥ ತೆಗೆದುಕೊಳ್ಳುವಂತಹ ಕೇಂದ್ರ ಮಾಡಿದ್ದೇವೆ. ಕೇವಲ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಪ್ರದಕ್ಷಿಣೆಯನ್ನು ಮಾಡ್ತೇವೆ, ನಮಸ್ಕಾರವನ್ನು ಮಾಡ್ತೇವೆ, ವಾಪಸ್ ಬರ್ತೇವೆ. ಅದರಿಂದ ನಮಗೆ ಒಂದು ಪೈಸವೂ ಕೂಡ ನಮ್ಮ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ವ್ಯವಸ್ಥೆಯೂ ಕೂಡ ಯಾವ ದೇವಸ್ಥಾನದಲ್ಲೂ ನಡೆಯೋದಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಅರ್ಚಕರಾಗಿ ಇರತಕ್ಕಂಥ ವ್ಯಕ್ತಿಗಳು ತಮ್ಮ ಹೊಟ್ಟೆಪಾಡಿಗಾಗಿ ಮಾತ್ರ ಅರ್ಚಕರಾಗಿರುವಂಥವರು. ಅವರಿಗೆ ಜನ ಎಷ್ಟು ಬರ್ತಾರೆ, ಅದರ ಮುಖಾಂತರವಾಗಿ ತನಗೆ ಎಷ್ಟು ಸಂಭಾವನೆ ಸಿಗತ್ತೆ ಅನ್ನೋದನ್ನು ಅವರು ವಿಚಾರ ಮಾಡಬೇಕಾಗಿದೆ. ಅದು ಅವರ ಅನಿವಾರ್ಯತೆಯೂ ಕೂಡ ಹೌದು. ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ತಪ್ಪು ಅಂತಲ್ಲ, ಇವತ್ತಿನ ವ್ಯವಸ್ಥೆ ಅವರನ್ನು ಹಾಗೆ ಮಾಡಿದೆ ಅನ್ನುವಂಥದ್ದು. ಸಮಾಜದಲ್ಲಿ ಇವತ್ತೇನಾಗಿದೆ ಅಂದರೆ ಎಲ್ಲ ಕಡೆಗೂ ದೇವಸ್ಥಾನಗಳಿದ್ದಾವೆ, ಲಕ್ಷೋಪಲಕ್ಷ ದೇವಸ್ಥಾನಗಳಿದ್ದಾವೆ. ಪ್ರತಿ ಊರಿಗೆ 10, 12, 15 ದೇವಸ್ಥಾನಗಳನ್ನು ನಾವು ನೋಡ್ತೇವೆ. ದೇವಸ್ಥಾನಗಳಿಗೆ ಕಮ್ಮಿ ಎನ್ನುವಂಥದ್ದೇನೂ ಇಲ್ಲ. ಆದರೆ ಆ ದೇವಸ್ಥಾನಗಳು ಯಾವುದೂ ಕೂಡ ಇವತ್ತು ಧಾರ್ಮಿಕ ಕೇಂದ್ರಗಳಾಗಿ ಉಳಿದಿಲ್ಲ. ಕೇವಲ ಅದು ಒಂದು ಶ್ರದ್ಧೆಯ ಕೇಂದ್ರವಾಗಿ ಉಳಿದಿದೆ, ಕೇವಲ ಒಂದು ಭಕ್ತಿಯ ಕೇಂದ್ರವಾಗಿ ಉಳಿದಿದೆ. ಈ ಭಕ್ತಿ ಮತ್ತು ಶ್ರದ್ಧೆ ಎರಡನ್ನೂ ಕೂಡ ಹೆಚ್ಚು ಮಾಡುವಂತಹ ವ್ಯವಸ್ಥೆ ಅಲ್ಲಿ ಇಲ್ಲ. ಅಲ್ಲಿಂದ ಧರ್ಮಕ್ಕೆ ಪೂರಕವಾಗಿರ್ತಕ್ಕಂಥ ಯಾವ ಕೆಲಸಗಳು ಕೂಡ ಅದರಿಂದ ಆಗ್ತಾ ಇಲ್ಲ. ವರ್ಷಕ್ಕೆ ಒಮ್ಮೆ ಜಾತ್ರೆಯನ್ನು ಮಾಡಬಹುದು, ವರ್ಷಕ್ಕೆ ಒಮ್ಮೆ ಯಾವುದಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಾವು ಮಾಡಬಹುದು. ಆದರೆ ಧರ್ಮ ಜಾಗೃತಿಗೆ ಬೇಕಾಗಿರ್ತಕ್ಕಂತಹ ಅಥವಾ ಸಾಮಾನ್ಯ ಜನರಲ್ಲಿ ಇರತಕ್ಕಂತಹ ಏನು ಸಮಸ್ಯೆಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ, ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡುವಂತಹ ಯಾವುದೇ ವ್ಯವಸ್ಥೆಗಳು ಈ ಒಂದು ದೇವಸ್ಥಾನಗಳಲ್ಲಿ ಆಗ್ತಾ ಇಲ್ಲ. ಇದರಿಂದಾಗಿ ಇವತ್ತು ದೇವಸ್ಥಾನಗಳು ಇದ್ದರೂ ಕೂಡ ಸನಾತನ ಧರ್ಮೀಯರಿಗೆ ಅದು ಯಾವ ಪ್ರಯೋಜನಕ್ಕೂ ಬರದೇ ಇರತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ಕೇವಲ ದೇವರನ್ನ ನಾವು ಇವತ್ತು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಲ್ಲಿ ಹೋಗಿ ನಾವು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿ ಬರ್ತೇವೆ ವಿನಃ ನಮ್ಮ ಧರ್ಮದ ಮೂಲ ಮರ್ಮಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಯಾವ ವ್ಯವಸ್ಥೆಗಳು ಈ ಒಂದು ದೇವಸ್ಥಾನದಿಂದ ಆಗ್ತಾ ಇಲ್ಲ. ಇದರಿಂದ ಇವತ್ತಿನ ಒಂದು ಜನರೇಷನ್ ಏನಿದೆ, ಇವತ್ತಿನ ಜನರೇನಿದ್ದಾರೆ, ನಮ್ಮ ಧರ್ಮದಿಂದ ದೂರ ಆಗ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ದೂರ ಆಗ್ತಾ ಇದ್ದಾರೆ. ಧರ್ಮದ ಬಗ್ಗೆ ಸರಿಯಾದಂಥ ಅರ್ಥವನ್ನು ಹೇಳುವ ವ್ಯಕ್ತಿಗಳೇ ಇಲ್ಲ. ಆದ್ದರಿಂದಾಗಿ ನಾವು ಒಂದು ವೇಳೆ ಸನಾತನ ಧರ್ಮವನ್ನು ಉಳಿಸಬೇಕು ಅಂತಾದರೆ ಪ್ರತಿ ಊರಿನಲ್ಲಿ, ಪ್ರತಿ ಒಂದು ಏರಿಯಾದಲ್ಲಿ ಇರತಕ್ಕಂಥ ನಿಮ್ಮ ನಿಮ್ಮ ದೇವಸ್ಥಾನಗಳನ್ನು ಹೇಗಾದರೂ ಮಾಡಿ ತಾವು ಧಾರ್ಮಿಕ ಕೇಂದ್ರವನ್ನಾಗಿ ಅದನ್ನು ಪರಿವರ್ತಿಸಿಕೊಳ್ಳಬೇಕು. ಅಲ್ಲಿ ನಿಮ್ಮ ಊರಿನಲ್ಲೇ ಇರತಕ್ಕಂಥ ಯಾವುದಾದ್ರೂ ಜ್ಞಾನವನ್ನು ಹೊಂದಿರತಕ್ಕಂತಹ ಅಥವಾ ಓದಿಕೊಂಡಿರತಕ್ಕಂತಹ ಅಥವಾ ಅಂತಹ ವ್ಯಕ್ತಿಗಳನ್ನು ತಂದು ಧರ್ಮ ಗ್ರಂಥಗಳ ಪ್ರವಚನಗಳು ಅಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಗಬೇಕು. ಸಾಯಂಕಾಲ ಕಂಪಲ್ಸರಿ ಅಲ್ಲಿ ನಾವು ಸೇರ್ತೇವೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು. ವಾರಕ್ಕೆ ಒಮ್ಮೆ ನಾವು ಪ್ರತಿ ಭಾನುವಾರವೋ ಅಥವಾ ಪ್ರತಿ ಶನಿವಾರವೋ ಯಾವುದೋ ಒಂದು ದಿನ ನಮ್ಮ ಮಕ್ಕಳನ್ನೆಲ್ಲವನ್ನ ನಾವು ಆ ಮಂದಿರಕ್ಕೆ ನಾವು ಕರ್ಕೊಂಡು ಹೋಗ್ತೇವೆ, ಅಲ್ಲಿ ಅವರಿಗೆ ಧಾರ್ಮಿಕವಾದಂಥ ಶಿಕ್ಷಣವನ್ನು ಕೊಡ್ತೇವೆ ಅನ್ನುವಂತಹ ಒಂದು ವ್ಯವಸ್ಥೆಗಳು ಇಲ್ಲಿ ಪ್ರಾರಂಭ ಆಗಬೇಕು. ಹಾಗೆ ಆದಾಗ ಮಾತ್ರ ನಮ್ಮ ದೇವಸ್ಥಾನದಿಂದ ನಮ್ಮ ಧರ್ಮ ಉಳಿತದೆಯೇ ವಿನಃ ಇಲ್ಲ ಅಂದರೆ ಇವತ್ತಿನ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಆ ದೇವಸ್ಥಾನಕ್ಕೆ ಹೋದಂಥ ವ್ಯಕ್ತಿ ತನ್ನ ಧಾರ್ಮಿಕ ನಂಬಿಕೆಯನ್ನ, ಶ್ರದ್ಧೆಯನ್ನು ಕಳೆದುಕೊಂಡು ವಾಪಸ್ ಬರುವಂಥ ವ್ಯವಸ್ಥೆಗಳಾಗಿದ್ದಾವೆ. ಇವತ್ತು ದೇವಸ್ಥಾನಗಳು ಅಂತಂದ್ರೆ ಸಾಮಾನ್ಯ ಜನರಿಗೆ ಕಾಣುವಂತಹ ವ್ಯವಸ್ಥೆ ಏನಾಗಿದೆ ಅಂದರೆ ಹಣ ಮಾಡಲಿಕ್ಕಾಗಿ ಇರತಕ್ಕಂಥ ಒಂದು ವ್ಯವಸ್ಥೆ. ಒಬ್ಬರು ಅರ್ಚಕರು ಇರ್ತಾರೆ, ಅವರು ಹಣ ಮಾಡ್ಕೊಳ್ತಾರೆ. ದೇವಸ್ಥಾನ ಕಮಿಟಿಯವರು ಇರ್ತಾರೆ, ಅವರು ಹಣ ಮಾಡ್ಕೊಳ್ತಾರೆ. ಹಣ ಮಾಡಲಿಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಮಾತ್ರ ಈ ದೇವಸ್ಥಾನ ಅನ್ನುವ ಒಂದು ಪರಿಕಲ್ಪನೆಗೆ ಇವತ್ತು ಜನ ಬಂದು ಮುಟ್ಟುವ ಒಂದು ಹಂತಕ್ಕೆ ಬಂದಿದೆ. ಆದ್ದರಿಂದ ಇವತ್ತು ಎಲ್ಲ ಬಾಂಧವರು ತಾವು ಎಚ್ಚೆತ್ತುಕೊಳ್ಳಬೇಕು. ಆದಷ್ಟು ಹೇಗಾದರೂ ಮಾಡಿ ನಮ್ಮ ಈ
ದೇವಸ್ಥಾನಗಳನ್ನು ನಮ್ಮ ಹಿಂದಿನ ಜನರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರು, ಯಾಕಾಗಿ ದೇವಸ್ಥಾನದ ಪರಿಕಲ್ಪನೆಯನ್ನು ತಂದ್ರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರವಾಗಿ ತಾವು ದೇವಸ್ಥಾನವನ್ನು ಧರ್ಮ ಕೇಂದ್ರವನ್ನಾಗಿ ನಿರ್ಮಾಣ ಮಾಡಿಕೊಂಡಾಗ ಮಾತ್ರ ನಾವು ಭಾರತದಲ್ಲಿ ಸನಾತನ ಧರ್ಮವನ್ನು ಉಳಿಸಿಕೊಳ್ಳಬಹುದು, ಬೆಳೆಸಿಕೊಳ್ಳಬಹುದು. ಒಂದು ವೇಳೆ ಪ್ರತಿಯೊಂದು ದೇವಸ್ಥಾನವು ಧರ್ಮ ಜಾಗೃತಿಯ ಕೇಂದ್ರವಾದರೆ ಇಡೀ ಭಾರತ ಅನ್ನುವಂಥದ್ದು ಹಿಂದೂ ರಾಷ್ಟ್ರವಾಗಿ ಮಾರ್ಪಡಲಿಕ್ಕೆ ಎಷ್ಟು ದಿನವೂ ಬೇಕಾಗೋದಿಲ್ಲ. ಬಹಳ ವೇಗವಾಗಿ ನಾವು ಸನಾತನಿಯರು ಒಂದು ಮಹಾನ್ ಶಕ್ತಿಯಾಗಿ ಬೆಳಗಬಹುದು ಅನ್ನುವಂಥ ಒಂದು ವಿಚಾರವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ಈ ಮಾತನ್ನು ನಾನು ಮುಗಿಸ್ತೇನೆ. ಧನ್ಯವಾದ.